here 1.10. An electric dipole with dipole moment 4 into 10 to the power of minus 9 coulomb. Dipole moment ಅಂದರೆ it is the value of P ಅಂತೇಳಿ ಹೇಳ್ತೀವಿ ನಾವು. is aligned at 30 degree. ಹೌದಾ? with the direction of a uniform electric field of magnitude 5 into 10 to the power of 4 ಅಂತೇಳಿ ಕೊಟ್ಟಿದ್ದಾರೆ. ಇದೇನಂದರೆ ಈ ವ್ಯಾಲ್ಯೂ ತೊಗೊತೀವಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ದು, ಅದಕ್ಕೆ ನ್ಯೂಟನ್ ಪರ್ ಕೂಲಮ್. ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಡೈಪೋಲ್. ಹೌದಾ? ಇದನ್ನ ಹೆಂಗೆ ಬರ್ಕೊಂತೀವಿ ಫಿಗರ್ ಅಂತಂದರೆ ಫಸ್ಟ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದರೆ ದೀಸ್ ಆರ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, ಮತ್ತು ನೆಕ್ಸ್ಟ್ ಏನು ಹೇಳೋರಿಲ್ಲ ಅಂದರೆ ಡೈಪೋಲ್ ಮೂಮೆಂಟ್ ಅಂದರೆ ಡೈಪೋಲ್ ಅಂದರೆ ಏನು ತೊಗೊಂತೀವಿ, ಪ್ಲಸ್ ಮತ್ತು ಮೈನಸ್ ಇರ್ತೈತೆ. ಹೌದಾ? ಇಲ್ಲಿ ಏನಾಗ್ತದೆ ಅಂದರೆ ಆ್ಯಂಗಲ್, ಇದು ಎಷ್ಟೈತೆ ಆ್ಯಂಗಲ್ ಅಂದರೆ 30 ಡಿಗ್ರಿ ಆ್ಯಂಗಲ್ ತೊಗೊಂಡರು. ಫೋರ್ಸ್ ಅಂದರೆ ಏನಿರ್ತೈತೆ 5 into 10 to the power of 4 ನ್ಯೂಟನ್ ಪರ್ ಕೂಲಮ್. ಹೌದಾ? ಇಲ್ಲಿ ಟಾರ್ಕ್ ಅಂದರೆ ಏನು ಮಾಡ್ತೀವಿ ನಾವು, ಟೌ ಈಕ್ವಲ್ಸ್ ಟು ಪಿ ಇಂಟು ಇ ಈಕ್ವಲ್ಸ್ ಟು ಪಿ ಇ ಸೈನ್ ಟೀಟಾ ಅಂತೇಳಿ ಬರ್ತೈತಿ ಇಕ್ವೇಶನ್. ಹೌದಾ? ಟೌ ಈಕ್ವಲ್ಸ್ ಟು ಡೈಪೋಲ್ ಪಿ ಅಂದರೆ ಏನು ಕೊಟ್ಟಿದ್ದಾರೆ ರೀ, 4 into 10 to the power of minus 9 ಸೆಂಟಿಮೀಟರ್ ಇಂಟು, ಹೌದಾ, ಇ ಅಂದರೆ ಏನು ಕೊಟ್ಟಾರ 5 into 10 to the power of 4. ಹೌದಾ? ಮತ್ತು ನೆಕ್ಸ್ಟ್ ಇಂಟು ಸೈನ್ ಟೀಟಾ ಅಂದರೆ 30 ಸೈನ್ 30. ಟೋ ಈಕ್ವಲ್ಸ್ ಟು 5 4s 20 into 10 to the power of minus 9, 4 ಅಂದರೆ minus 5 ಇಂಟು ಸೈನ್ 30 ಅಂದರೆ ವ್ಯಾಲ್ಯೂ ಈಸ್ ಆಫ್. sin 30 degree is equals to half. 2 ones 2 tens. Tau equals to 10 into 10 to the power of minus 5 Newton meter. ಹೌದ್ರಿ? ನೆಕ್ಸ್ಟ್ ಟೋ ಈಕ್ವಲ್ಸ್ ಟು 10 to the power ಇಲ್ಲಿ 1 ಐತಿ, minus 5 1 ಅಂದರೆ minus 4 Newton meter ಅಂತೇಳಿ ಬರ್ತೈತಿ ಆನ್ಸರ್. ದಿಸ್ ಈಸ್ ದ ಆನ್ಸರ್.